ವಿಜಯಪುರದ ಮುದ್ದೆಬಿಹಾಳದ ಆಲೂರಿನಲ್ಲಿ ಜನಿಸಿದರು. ಹೊರಾಂಗಣ ಪ್ರಥಮ ಸ್ಥಾನ ಶ್ರೀ ಮಂಜುನಾಥ್ ಕರಿಯಪ್ಪ ದೊಡ್ಡಮನೆ. ತೃತೀಯ ಸ್ಥಾನ ಅಮರೇಶ್ ದೊರಸಾಗೌಡ ಸಿಟಿ, ರಾಮಧೇವಿ ದೊರಸಾಗೌಡ ಸಿಟಿ, ದೊರಸಾಗೌಡ ಸಿಟಿ ಅವರ ಸುತ್ತ. ಇದೀಗ ಹೊರಾಂಗಣ ವಿಭಾಗದಲ್ಲಿ ಪ್ರಥಮ ಸ್ಥಾನ ಶ್ರೀ ಮಂಜುನಾಥ್ ಕರಿಯಪ್ಪ ದೊಡ್ಡಮನೆ. ಹೊರಾಂಗಣ ವಿಭಾಗದ ದ್ವಿತೀಯ ಸ್ಥಾನ ಶ್ರೀ ರುದ್ರೇಗೌಡ ಜಿ. ಮಂಜುನಾಥ್ ಕರಿಯಪ್ಪ ದೊಡ್ಡಮನೆ ಅಭಿಯಂತರ ಪದವಿಯನ್ನು ವಿದ್ಯುನ್ಮಾನ ಮತ್ತು ಸಂವಹನ ವಿಭಾಗದಲ್ಲಿ ಪಡೆದಿರುತ್ತಾರೆ. ಧಾರವಾಡ ಜಿಲ್ಲೆಯ ಕೋಟಬಾಗಿಯಲ್ಲಿ ಜನ. ತೃತೀಯ ಸ್ಥಾನ ಶ್ರೀ ಮನೋಜ್ ಕೆ. ದ್ವಿತೀಯ ಸ್ಥಾನ ಪಡೆದ ರುದ್ರೇಗೌಡ ಜಿ ಅವರು ವಾಣಿಜ್ಯ ವಿಭಾಗದ ಪದವಿಯನ್ನು ಪಡೆದಿದ್ದು ಶಿವಮೊಗ್ಗದ ಬನ್ನಿಕೇರಿಯಲ್ಲಿ ಜನಿಸಿದ ಇವರು ಶ್ರೀಮತಿ ಶಾಂತಕುಮಾರಿ ಹಾಗೂ ಶ್ರೀ ಅಣ್ಣಪ್ಪ ಗೌಡರವರ ಕಿರಿಯ ಪುತ್ರ. ಗುರಿ ಅಭ್ಯಾಸದಲ್ಲಿ ಪ್ರಥಮ ಸ್ಥಾನ ಶ್ರೀ ರೇಣುಕಾ ಪ್ರಸಾದ್ ಪಿ. ಹೊರಾಂಗಣ ವಿಭಾಗದಲ್ಲಿ ತೃತೀಯ ಸ್ಥಾನ ಪಡೆದ ಮನೇಶ್ ಕೆ. ತಮ್ಮ ಊರಿನಲ್ಲಿ ಪಡೆದ ಪ್ರಥಮ ವ್ಯಕ್ತಿಯಾಗಿರುವುದು ಅವಧೂರಿನ ಹೆಮ್ಮೆ. ಶಿವಮೊಗ್ಗದ ಸಾಗರ ತಾಲೂಕಿನ ಕಲಕೊಪ್ಪದಲ್ಲಿ ಶ್ರೀಮತಿ ಯಮುನಾ ಹಾಗೂ ಕರಿಯಪ್ಪರವರ ಮಗನಾಗಿ ಜನಿಸಿದರು. ಗುರಿ ಅಭ್ಯಾಸದಲ್ಲಿ ದ್ವಿತೀಯ ಸ್ಥಾನ ಈ ವರ್ಷ ಹಂಚಿಕೊಂಡಿದ್ದು ಶ್ರೀ ಪಾಂಡುರಂಗ ಮಹಾದೇವಪ್ಪ ದೊಡ್ಡಗೌಡ. ಗುರಿ ಅಭ್ಯಾಸದ ಪ್ರಥಮ ಸ್ಥಾನ ಶ್ರೀ ರೇಣುಕಾ ಪ್ರಸಾದ್ ಯಾಂತ್ರಿಕ ವಿಭಾಗದ ಅಭಿಯಂತರ. ಗುರಿ ಅಭ್ಯಾಸದ ದ್ವಿತೀಯ ಸ್ಥಾನ ಶ್ರೀ ಪಾಂಡುರಂಗ ಮಹಾದೇವಪ್ಪ ದೊಡ್ಡಮನೆ. ಶ್ರೀ ಸಂಗಮೇಶ್ ಮೇಟಿ. ಪಾಂಡುರಂಗ ಮಹಾದೇವಪ್ಪ ದೊಡ್ಡಗೌಡರು ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಮುಗುಳಿ ಕಾಲದಲ್ಲಿ ಶ್ರೀಮತಿ ಬಸವ ಹಾಗೂ ಮಹಾದೇವಪ್ಪನವರ ಪುತ್ರರಾಗಿ ಜನಿಸಿದ್ದು ಇವರು ದ್ವಿತೀಯ ಸ್ಥಾನ ಪಡೆದಿದ್ದಾರೆ. ಸಂಗಮೇಶ್ವರ ಮೇಟಿ. ತೃತೀಯ ಸ್ಥಾನ ತೌಫಿಕ್ ನದಾಫ್. ಸಂಗಮೇಶ್ವರ ಮೇಟಿ ಬಾಗಲಕೋಟೆಯ ಬಾದಾಮಿ ತಾಲೂಕಿನ ವಿಜ್ಞಾನ ಪದವೀಧರು ಶ್ರೀಮತಿ ರತ್ನ ಹಾಗೂ ಶ್ರೀ ವೀರಯ್ಯವರ ಪುತ್ರರ. ಇದೀಗ ತೃತೀಯ ಸ್ಥಾನ ಶ್ರೀ ತೌಫಿಕ್ ನದಾಫ್ ಬಿ. ಬಿಜಾನ್ ಹಾಗೂ ಸಾಣೂರವರ ಪುತ್ರ ಸಂಜಾತ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುನವಳ್ಳಿಯಲ್ಲಿ ಜನಿಸಿದ್ದು ಕಲಾ ವಿಭಾಗದ ಪದವೀಧರರಾಗಿದ್ದಾರೆ. ಸರ್ವೋತ್ತಮ ಸವ್ಯಸಾಚಿ ಪ್ರಶಸ್ತಿಯನ್ನು ತಮ್ಮೊಳಗಿಸಿಕೊಂಡಿದ್ದಾರೆ. ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದಾರೆ. ಹೊರಾಂಗಣ ಹಾಗೂ ಗುರಿ ಅಭ್ಯಾಸದಲ್ಲಿ ಸಮರ್ಪಕವಾಗಿ ತೊಡಗಿರುವ ವಿಭಾಗಗಳಲ್ಲಿ ಒಟ್ಟಾರೆಯಾಗಿ ಹೆಚ್ಚಿನ ಅಂಕಗಳನ್ನು ಪಡೆದು